ರಾಜ್ಯ ಕಾಂಗ್ರೆಸ್ನಲ್ಲಿನ ಗದ್ದುಗೆ ಗುದ್ದಾಟ ಕಂಡು ಖುದ್ದು ಹೈಕಮಾಂಡ್ ತಂಡ ಹೊಡೆದಿದೆ. ಕೊನೆಗೂ ಪವರ್ ಫೈಟ್ಗೆ ಮುಲಾಮು ಹಚ್ಚೋಕೆ ಸೋನಿಯಾ ಗಾಂಧಿ ಈಗ ಮುಂದಾಗಿದ್ದಾರೆ. ಕುರ್ಚಿ ಕಾಳಗಕ್ಕೆ ಬ್ರೇಕ್ ಹಾಕೋಕೆ ಮುಹೂರ್ತ ಫಿಕ್ಸ್ ಆಗಿದೆ. ಎರಡೆರಡು ಬ್ರೇಕ್ಫಾಸ್ಟ್ ಮಾಡಿದಾಯ್ತು. ನಾಟಿ ಕೋಳಿ ಸಾರು, ಬಿಸಿ ಬಿಸಿ ಇಡ್ಲಿ ಸವಿಯುತ್ತಾ ಚರ್ಚೆ ಮಾಡಿದ್ದು ಕೂಡ ಆಯ್ತು. ಖುದ್ದು ಸಿಎಂ ಡಿಸಿಎಂ ಮುಖಾಮುಖಿಯಾಗಿ ಮಾತನಾಡಿದ್ದು ಕೂಡ ಆಯ್ತು. ಆದರೆ ಕುರ್ಚಿ ಗುದ್ದಾಟಕ್ಕೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಕಾಂಗ್ರೆಸ್ ಪವರ್ ಫೈಟ್ಗೆ ಬೇಸತ್ತಿರುವಂತಹ ಹೈಕಮಾಂಡ್ ಕೊನೆಗೂ ಬ್ರೇಕ್ ಹಾಕೋಕೆ ಮುಹೂರ್ತ ನಿಗದಿ ಮಾಡಿದೆ. ಡಿಸೆಂಬರ್ 20-21ರಂದು ದೆಹಲಿಯಲ್ಲಿ ಅಂತಿಮ ಆಟ. ಸೋನಿಯಾ ನೇತೃತ್ವದಲ್ಲಿ ಬದಲಾವಣೆ ಭವಿಷ್ಯ ಇತ್ಯರ್ಥ. ರಾಜ್ಯ ಕಾಂಗ್ರೆಸ್ನಲ್ಲಿನ ಗದ್ದುಗೆ ಗುದ್ದಾಟ ಕಂಡು ಖುದ್ದು ಹೈಕಮಾಂಡ್ ತಂಡ ಹೊಡೆದಿದೆ. ಮೊನ್ನೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ನಡೆದಂತಹ ಸಭೆ ಯಾವುದೇ ನಿರ್ಣಯವಿಲ್ಲದೆ ಮುಕ್ತಾಯಗೊಂಡಿತ್ತು. ಇದೀಗ ಮತ್ತೊಂದು ಸುತ್ತಿನ ಮೀಟಿಂಗ್ ಮಾಡೋಕೆ ಸೋನಿಯಾ ಗಾಂಧಿ ಮುಂದಾಗಿದ್ದಾರೆ. ಡಿಸೆಂಬರ್ 20ರಂದು ಕ್ಲೈಮ್ಯಾಕ್ಸ್. ದೆಹಲಿಯಲ್ಲಿ ಸೋನಿಯಾ ಗಾಂಧಿ ನೇತೃತ್ವದ ಎರಡನೇ ಸುತ್ತಿನ ಮೀಟಿಂಗ್ಗೆ ಮುಹೂರ್ತ ನಿಗದಿಯಾಗಿದೆ. ಡಿಸೆಂಬರ್ 20-21ರಂದು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಸೋನಿಯಾ ಗಾಂಧಿ ಪವರ್ ಫೈಟ್ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ. ಈಗಾಗಲೇ ಮೊದಲ ಸುತ್ತಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ರಾಹುಲ್ ಗಾಂಧಿ ಬ್ಯಾಟ್ ಬೀಸಿದ್ದಾರೆ. ಇನ್ನು ಎರಡನೇ ಮೀಟಿಂಗ್ ಬಳಿಕ ಸೋನಿಯಾ ಗಾಂಧಿ ಯಾರ ಪರವಾಗಿ ನಿಲ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಸಿದ್ದರಾಮಯ್ಯ ಡಿಕೆಶಿಗೆ ಸೋನಿಯಾ ಬುಲಾವ್. ಬಹುತೇಕ ಡಿಸೆಂಬರ್ 20 ಅಥವಾ 21ರಂದು ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ಲವಾ ಅನ್ನೋದು ನಿರ್ಧಾರವಾಗಲಿದೆ. ಖುದ್ದು ಸೋನಿಯಾ ಗಾಂಧಿಯವರೇ ನಾಯಕತ್ವ ಬದಲಾವಣೆ ಭವಿಷ್ಯವನ್ನ ಇತ್ಯರ್ಥ ಮಾಡಲಿದ್ದಾರೆ. ಅಂದೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಬರುವಂತಹ ಹೈಕಮಾಂಡ್ ಬುಲಾವ್ ನೀಡುವ ಸಾಧ್ಯತೆ ಕೂಡ ಇದೆ. ಇನ್ನು ಇಬ್ಬರ ಮುಂದೆಯೇ ಅಂತಿಮ ನಿರ್ಧಾರ ಘೋಷಣೆ ಮಾಡಿದ್ರೂ ಕೂಡ ಆಶ್ಚರ್ಯವೇನಿಲ್ಲ. ಇನ್ನೇನು ಕೆಲವು ದಿನಗಳಲ್ಲಿ ಪಟ್ಟದ ಆಟದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನೋ ಫಲಿತಾಂಶ ಹೊರಬೀಳಲಿದೆ. ಸೋನಿಯಾ ಗಾಂಧಿ ತೀರ್ಪು ಸಿಎಂ ಸಿದ್ದರಾಮಯ್ಯ ಪರಾನ, ಡಿಸಿಎಂ ಡಿಕೆ ಶಿವಕುಮಾರ್ ಪರಾನ ಅನ್ನೋದೇ ಸಸ್ಪೆನ್ಸ್. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿನ ಗದ್ದುಗೆ ಗುದ್ದಾಟ ಕಂಡು ಖುದ್ದು ಹೈಕಮಾಂಡ್ ತಂಡ ಹೊಡೆದಿದೆ. ಕೊನೆಗೂ ಪವರ್ ಫೈಟ್ಗೆ ಮುಲಾಮು ಹಚ್ಚೋಕೆ ಸೋನಿಯಾ ಗಾಂಧಿ ಈಗ ಮುಂದಾಗಿದ್ದಾರೆ. ಕುರ್ಚಿ ಕಾಳಗಕ್ಕೆ ಬ್ರೇಕ್ ಹಾಕೋಕೆ ಮುಹೂರ್ತ ಫಿಕ್ಸ್ ಆಗಿದೆ. ಎರಡೆರಡು ಬ್ರೇಕ್ಫಾಸ್ಟ್ ಮಾಡಿದಾಯ್ತು. ನಾಟಿ ಕೋಳಿ ಸಾರು, ಬಿಸಿ ಬಿಸಿ ಇಡ್ಲಿ ಸವಿಯುತ್ತಾ ಚರ್ಚೆ ಮಾಡಿದ್ದು ಕೂಡ ಆಯ್ತು. ಖುದ್ದು ಸಿಎಂ ಡಿಸಿಎಂ ಮುಖಾಮುಖಿಯಾಗಿ ಮಾತನಾಡಿದ್ದು ಕೂಡ ಆಯ್ತು. ಆದರೆ ಕುರ್ಚಿ ಗುದ್ದಾಟಕ್ಕೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಕಾಂಗ್ರೆಸ್ ಪವರ್ ಫೈಟ್ಗೆ ಬೇಸತ್ತಿರುವಂತಹ ಹೈಕಮಾಂಡ್ ಕೊನೆಗೂ ಬ್ರೇಕ್ ಹಾಕೋಕೆ ಮುಹೂರ್ತ ನಿಗದಿ ಮಾಡಿದೆ. ಡಿಸೆಂಬರ್ 20-21ರಂದು ದೆಹಲಿಯಲ್ಲಿ ಅಂತಿಮ ಆಟ. ಸೋನಿಯಾ ನೇತೃತ್ವದಲ್ಲಿ ಬದಲಾವಣೆ ಭವಿಷ್ಯ ಇತ್ಯರ್ಥ. ರಾಜ್ಯ ಕಾಂಗ್ರೆಸ್ನಲ್ಲಿನ ಗದ್ದುಗೆ ಗುದ್ದಾಟ ಕಂಡು ಖುದ್ದು ಹೈಕಮಾಂಡ್ ತಂಡ ಹೊಡೆದಿದೆ. ಮೊನ್ನೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ನಡೆದಂತಹ ಸಭೆ ಯಾವುದೇ ನಿರ್ಣಯವಿಲ್ಲದೆ ಮುಕ್ತಾಯಗೊಂಡಿತ್ತು. ಇದೀಗ ಮತ್ತೊಂದು ಸುತ್ತಿನ ಮೀಟಿಂಗ್ ಮಾಡೋಕೆ ಸೋನಿಯಾ ಗಾಂಧಿ ಮುಂದಾಗಿದ್ದಾರೆ. ಡಿಸೆಂಬರ್ 20ರಂದು ಕ್ಲೈಮ್ಯಾಕ್ಸ್. ದೆಹಲಿಯಲ್ಲಿ ಸೋನಿಯಾ ಗಾಂಧಿ ನೇತೃತ್ವದ ಎರಡನೇ ಸುತ್ತಿನ ಮೀಟಿಂಗ್ಗೆ ಮುಹೂರ್ತ ನಿಗದಿಯಾಗಿದೆ. ಡಿಸೆಂಬರ್ 20-21ರಂದು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಸೋನಿಯಾ ಗಾಂಧಿ ಪವರ್ ಫೈಟ್ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ. ಈಗಾಗಲೇ ಮೊದಲ ಸುತ್ತಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ರಾಹುಲ್ ಗಾಂಧಿ ಬ್ಯಾಟ್ ಬೀಸಿದ್ದಾರೆ. ಇನ್ನು ಎರಡನೇ ಮೀಟಿಂಗ್ ಬಳಿಕ ಸೋನಿಯಾ ಗಾಂಧಿ ಯಾರ ಪರವಾಗಿ ನಿಲ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಸಿದ್ದರಾಮಯ್ಯ ಡಿಕೆಶಿಗೆ ಸೋನಿಯಾ ಬುಲಾವ್. ಬಹುತೇಕ ಡಿಸೆಂಬರ್ 20 ಅಥವಾ 21ರಂದು ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ಲವಾ ಅನ್ನೋದು ನಿರ್ಧಾರವಾಗಲಿದೆ. ಖುದ್ದು ಸೋನಿಯಾ ಗಾಂಧಿಯವರೇ ನಾಯಕತ್ವ ಬದಲಾವಣೆ ಭವಿಷ್ಯವನ್ನ ಇತ್ಯರ್ಥ ಮಾಡಲಿದ್ದಾರೆ. ಅಂದೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಬರುವಂತಹ ಹೈಕಮಾಂಡ್ ಬುಲಾವ್ ನೀಡುವ ಸಾಧ್ಯತೆ ಕೂಡ ಇದೆ. ಇನ್ನು ಇಬ್ಬರ ಮುಂದೆಯೇ ಅಂತಿಮ ನಿರ್ಧಾರ ಘೋಷಣೆ ಮಾಡಿದ್ರೂ ಕೂಡ ಆಶ್ಚರ್ಯವೇನಿಲ್ಲ. ಇನ್ನೇನು ಕೆಲವು ದಿನಗಳಲ್ಲಿ ಪಟ್ಟದ ಆಟದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನೋ ಫಲಿತಾಂಶ ಹೊರಬೀಳಲಿದೆ. ಸೋನಿಯಾ ಗಾಂಧಿ ತೀರ್ಪು ಸಿಎಂ ಸಿದ್ದರಾಮಯ್ಯ ಪರಾನ, ಡಿಸಿಎಂ ಡಿಕೆ ಶಿವಕುಮಾರ್ ಪರಾನ ಅನ್ನೋದೇ ಸಸ್ಪೆನ್ಸ್. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿನ ಗದ್ದುಗೆ ಗುದ್ದಾಟ ಕಂಡು ಖುದ್ದು ಹೈಕಮಾಂಡ್ ತಂಡ ಹೊಡೆದಿದೆ.
ಕೊನೆಗೂ ಪವರ್ ಫೈಟ್ಗೆ ಮುಲಾಮು ಹಚ್ಚೋಕೆ ಸೋನಿಯಾ ಗಾಂಧಿ ಈಗ ಮುಂದಾಗಿದ್ದಾರೆ. ಕುರ್ಚಿ ಕಾಳಗಕ್ಕೆ ಬ್ರೇಕ್ ಹಾಕೋಕೆ ಮುಹೂರ್ತ ಫಿಕ್ಸ್ ಆಗಿದೆ. ಎರಡೆರಡು ಬ್ರೇಕ್ಫಾಸ್ಟ್ ಮಾಡಿದಾಯ್ತು. ನಾಟಿ ಕೋಳಿ ಸಾರು, ಬಿಸಿ ಬಿಸಿ ಇಡ್ಲಿ ಸವಿಯುತ್ತಾ ಚರ್ಚೆ ಮಾಡಿದ್ದು ಕೂಡ ಆಯ್ತು. ಖುದ್ದು ಸಿಎಂ ಡಿಸಿಎಂ ಮುಖಾಮುಖಿಯಾಗಿ ಮಾತನಾಡಿದ್ದು ಕೂಡ ಆಯ್ತು. ಆದರೆ ಕುರ್ಚಿ ಗುದ್ದಾಟಕ್ಕೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಕಾಂಗ್ರೆಸ್ ಪವರ್ ಫೈಟ್ಗೆ ಬೇಸತ್ತಿರುವಂತಹ ಹೈಕಮಾಂಡ್ ಕೊನೆಗೂ ಬ್ರೇಕ್ ಹಾಕೋಕೆ ಮುಹೂರ್ತ ನಿಗದಿ ಮಾಡಿದೆ. ಡಿಸೆಂಬರ್ 20-21ರಂದು ದೆಹಲಿಯಲ್ಲಿ ಅಂತಿಮ ಆಟ. ಸೋನಿಯಾ ನೇತೃತ್ವದಲ್ಲಿ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಸೋನಿಯಾ ಗಾಂಧಿ ಪವರ್ ಫೈಟ್ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ. ಈಗಾಗಲೇ ಮೊದಲ ಸುತ್ತಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ರಾಹುಲ್ ಗಾಂಧಿ ಬ್ಯಾಟ್ ಬೀಸಿದ್ದಾರೆ. ಇನ್ನು ಎರಡನೇ ಮೀಟಿಂಗ್ ಬಳಿಕ ಸೋನಿಯಾ ಗಾಂಧಿ ಯಾರ ಪರವಾಗಿ ನಿಲ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಸಿದ್ದರಾಮಯ್ಯ ಡಿಕೆಶಿಗೆ ಸೋನಿಯಾ ಬುಲಾವ್. ಬಹುತೇಕ ಡಿಸೆಂಬರ್ 20 ಅಥವಾ 21ರಂದು ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ಲವಾ ಅನ್ನೋದು ನಿರ್ಧಾರವಾಗಲಿದೆ. ಖುದ್ದು ಸೋನಿಯಾ ಗಾಂಧಿಯವರೇ ನಾಯಕತ್ವ ಬದಲಾವಣೆ ಭವಿಷ್ಯವನ್ನ ಇತ್ಯರ್ಥ ಮಾಡಲಿದ್ದಾರೆ. ಅಂದೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವ್ ನೀಡುವ ಸಾಧ್ಯತೆ ಕೂಡ ಇದೆ. ಇನ್ನು ಇಬ್ಬರ ಮುಂದೆಯೇ ಅಂತಿಮ ನಿರ್ಧಾರ ಘೋಷಣೆ ಮಾಡಿದ್ರೂ ಕೂಡ ಆಶ್ಚರ್ಯವೇನಿಲ್ಲ. ಇನ್ನೇನು ಕೆಲವು ದಿನಗಳಲ್ಲಿ ಪಟ್ಟದ ಆಟದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನೋ ಫಲಿತಾಂಶ ಹೊರಬೀಳಲಿದೆ. ಸೋನಿಯಾ ಗಾಂಧಿ ತೀರ್ಪು ಸಿಎಂ ಸಿದ್ದರಾಮಯ್ಯ ಪರಾನ, ಡಿಸಿಎಂ ಡಿಕೆ ಶಿವಕುಮಾರ್ ಪರಾನ ಅನ್ನೋದೇ ಸಸ್ಪೆನ್ಸ್. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿನ ಗದ್ದುಗೆ ಗುದ್ದಾಟ ಕಂಡು ಖುದ್ದು ಹೈಕಮಾಂಡ್ ತಂಡ ಹೊಡೆದಿದೆ. ಕೊನೆಗೂ ಪವರ್ ಫೈಟ್ಗೆ ಮುಲಾಮು ಹಚ್ಚೋಕೆ ಸೋನಿಯಾ ಗಾಂಧಿ ಈಗ ಮುಂದಾಗಿದ್ದಾರೆ. ಕುರ್ಚಿ ಕಾಳಗಕ್ಕೆ ಬ್ರೇಕ್ ಹಾಕೋಕೆ ಮುಹೂರ್ತ ಫಿಕ್ಸ್ ಆಗಿದೆ. ಎರಡೆರಡು ಬ್ರೇಕ್ಫಾಸ್ಟ್ ಮಾಡಿದಾಯ್ತು. ನಾಟಿ ಕೋಳಿ ಸಾರು, ಬಿಸಿ ಬಿಸಿ ಇಡ್ಲಿ ಸವಿಯುತ್ತಾ ಚರ್ಚೆ ಮಾಡಿದ್ದು ಕೂಡ ಆಯ್ತು. ಖುದ್ದು ಸಿಎಂ ಡಿಸಿಎಂ ಮುಖಾಮುಖಿಯಾಗಿ ಮಾತನಾಡಿದ್ದು ಕೂಡ ಆಯ್ತು. ಆದರೆ ಕುರ್ಚಿ ಗುದ್ದಾಟಕ್ಕೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಕಾಂಗ್ರೆಸ್ ಪವರ್ ಫೈಟ್ಗೆ ಬೇಸತ್ತಿರುವಂತಹ ಹೈಕಮಾಂಡ್ ಕೊನೆಗೂ ಬ್ರೇಕ್ ಹಾಕೋಕೆ ಮುಹೂರ್ತ ನಿಗದಿ ಮಾಡಿದೆ. ಡಿಸೆಂಬರ್ 20-21ರಂದು ದೆಹಲಿಯಲ್ಲಿ ಅಂತಿಮ ಆಟ. ಸೋನಿಯಾ ನೇತೃತ್ವದಲ್ಲಿ ಬದಲಾವಣೆ ಭವಿಷ್ಯ ಇತ್ಯರ್ಥ. ರಾಜ್ಯ ಕಾಂಗ್ರೆಸ್ನಲ್ಲಿನ ಗದ್ದುಗೆ ಗುದ್ದಾಟ ಕಂಡು ಖುದ್ದು ಹೈಕಮಾಂಡ್ ತಂಡ ಹೊಡೆದಿದೆ. ಮೊನ್ನೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ನಡೆದಂತಹ ಸಭೆ ಯಾವುದೇ ನಿರ್ಣಯವಿಲ್ಲದೆ ಮುಕ್ತಾಯಗೊಂಡಿತ್ತು. ಇದೀಗ ಮತ್ತೊಂದು ಸುತ್ತಿನ ಮೀಟಿಂಗ್ ಮಾಡೋಕೆ ಸೋನಿಯಾ ಗಾಂಧಿ ಮುಂದಾಗಿದ್ದಾರೆ.